ಇದೆಲ್ಲದರ ಜೊತೆಗೆ ಕ್ರಮದ ಮೊದಲನೆಯ ಭಾಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಮಾಡಿ ದೆಹಲಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ವೆರಿ ಗುಡ್ ಡೆವಲಪ್ಮೆಂಟ್. ರೋಸ್ ಅವೆನ್ಯೂ ಕಾಂಪ್ಲೆಕ್ಸ್ನಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್. ದೆಹಲಿ ರೋಸ್ ಅವೆನ್ಯೂ ಕಾಂಪ್ಲೆಕ್ಸ್ನಲ್ಲಿ ಕೋರ್ಟ್ ಸ್ಥಾಪನೆ ಆಗಿರುವಂಥದ್ದು. ಕೋರ್ಟ್ಗೆ ನ್ಯಾಯಮೂರ್ತಿ ಅನು ಗ್ರೋವರ್ ಬಾಳಿಗಾ ಅವರನ್ನು ನೇಮಕ ಮಾಡಲಾಗಿದೆ. ಮೊದಲ ಹೆಜ್ಜೆ ಇದು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ನೀಟ್ ಅಕ್ರಮದ ಬಗ್ಗೆ ವಿಚಾರಣೆ ಆಗುತ್ತೆ. ಮೋದಿಯವರು ನಿನ್ನೆ ರಾತ್ರಿ ಭರವಸೆ ಕೊಟ್ಟಿದ್ದರು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡ್ತೀವಿ ಅಂತ. ಅದು ಈಗಲೇ ಇವತ್ತಿನಿಂದಲೇ ಲಾಗು ಆಗ್ತಾ ಇದೆ. ಎಸ್, ಹೈಕೋರ್ಟ್ ಆಫ್ ಡೆಲ್ಲಿ, ನವದೆಹಲಿ, ಅದರ ಪ್ರಕಟಣೆಯನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಆಯಿತು. ದೆಹಲಿಯ ರೋಸ್ ಅವೆನ್ಯೂ ಕಾಂಪ್ಲೆಕ್ಸ್ನಲ್ಲಿ ಕೋರ್ಟ್ ಸ್ಥಾಪನೆ ಆಗಿದೆ. ನ್ಯಾಯಮೂರ್ತಿ ಅನು ಗ್ರೋವರ್ ಬಾಳಿಗಾ ಅವರನ್ನು ನೇಮಕ ಮಾಡಲಾಗಿದೆ. ನಿನ್ನೆ ರಾತ್ರಿ ಪ್ರಧಾನಮಂತ್ರಿಯವರು ಒಂದು ವಿಡಿಯೋ ಸಂದೇಶದಲ್ಲಿ ಹೇಳಿದರು, ನಾವು ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಕೂಡ ಮಾಡ್ತೀವಿ. ಅದರ ಮೊದಲ ಭಾಗ.